ಮಜಾ ಟಾಕೀಸ್ ಕನ್ನಡ ಕಿರುತೆರೆಯಲ್ಲಿ ಬಂದಂಥ ಒಂದು ಹೊಸ ಪ್ರಯೋಗ, ವಿಭಿನ್ನವಾದ ಪ್ರಯೋಗ ಆಗಿತ್ತು. ಶುರುವಾದ ಸ್ಟಾರ್ಟಿಂಗ್‌ನಲ್ಲಿ ಮಜಾ ಟಾಕೀಸನ್ನು ಕನ್ನಡ ಪ್ರೇಕ್ಷಕರು ನಿಜವಾಗ್ಲೂ ಒಪ್ಪಿಕೊಂಡಿದ್ರು, ಅಪ್ಪಿಕೊಂಡಿದ್ರು, ಇಷ್ಟಪಟ್ಟಿದ್ರು. ಕಾರ್ಯಕ್ರಮ ಶುರುವಾದಾಗ ಈ ಕಾರ್ಯಕ್ರಮವನ್ನು ಒಪ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಯಾಕಂದರೆ ಇದು ಹಿಂದಿಯಲ್ಲಿದ್ರೂ ಕೂಡ ಕನ್ನಡದಲ್ಲಿ ಹೊಸದಾಗಿತ್ತು. ಹಾಗಾಗಿ ಈ ಥರದೊಂದು ಕಾರ್ಯಕ್ರಮವನ್ನು ಜನ ಇಷ್ಟಪಡ್ತಾರಾ? ಒನ್ ಲೈನ್ ಪಂಚಸ್ ಆಗಿರ್ಬೋದು, ಅಥವಾ ಒಂದು ಸ್ಕ್ರಿಪ್ಟನ್ನು ತಯಾರು ಮಾಡಿಕೊಂಡ್ರು, ಅದು ಸ್ಕ್ರಿಪ್ಟ್ ಅನ್ನದ ರೀತಿಯಲ್ಲಿ ನಾರ್ಮಲ್ ಆಗಿ ಇದ್ದಿದ್ದಾಗಿರ್ಬೋದು, ಸೆಲೆಬ್ರಿಟಿಗಳನ್ನು ಕರೆಸಿ ಕಾಲೆಳೆಯೋದಾಗಿರ್ಬೋದು, ಇದೆಲ್ಲವೂ ನೋಡಿದಾಗ ಇದನ್ನು ಜನ ಒಪ್ಕೊಳ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಆದರೆ ಜನ ಅದನ್ನು ಒಪ್ಕೊಳ್ತಾರೆ, ಮೆರೆಸ್ತಾರೆ. ಮಜಾ ಟಾಕೀಸ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಜನರಿಗೆ ರೀಚ್ ಕೂಡ ಆಗತ್ತೆ. ಆ ಕಾರಣಕ್ಕಾಗಿಯೇ TRPಯಲ್ಲೂ ಕೂಡ ಅದ್ಭುತ ಘಟ್ಟವನ್ನು ತಲುಪುತ್ತೆ. ಪ್ರತಿ ಶನಿವಾರ ಭಾನುವಾರ ಬಂತು ಅಂದರೆ ಸಾಕು, ಜನ TV ಮುಂದೆ ಕುತ್ಕೊಂಡು ಸೃಜನ್ ಲೋಕೇಶ್ ಯಾವಾಗ ಬರ್ತಾರೆ, ಮಜಾ ಯಾವಾಗ ಮಾಡೋದು ಅಂತ ಯೋಚಿಸ್ತಾ ಇದ್ರು. ಪ್ರತಿ ಶನಿವಾರ ಭಾನುವಾರವೂ ಒಂದಲ್ಲ ಒಂದು ಸೆಲೆಬ್ರಿಟಿಗಳನ್ನು ಕರೆಸಿ ವಿಭಿನ್ನವಾದಂಥ ಪ್ರಯತ್ನವನ್ನು ಸೃಜನ್ ಲೋಕೇಶ್ ಅವರು ಮಾಡ್ತಾಯಿದ್ರು. ಈ ಕಾರಣಕ್ಕಾಗಿಯೇ ಈ ಒಂದು ರಿಯಾಲಿಟಿ ಶೋ ಬಹಳ ಹಿಟ್ಟು ಆಯಿತು, ರೀಚು ಆಯಿತು, ಕಾಮಿಡಿ ಶೋ. ಸೊ ಅದಾದಮೇಲೆ ಇತ್ತೀಚೆಗೆ ಅಂದರೆ ಬಿಗ್ ಬಾಸ್ ಸೀಸನ್ 11 ಮುಗಿದ್ಮೇಲೆ ಮಜಾ ಟಾಕೀಸನ್ನು ಮತ್ತೊಮ್ಮೆ ಶುರು ಮಾಡ್ತಾರೆ. ಆದರೆ ಮತ್ತೊಮ್ಮೆ ಶುರು ಮಾಡಿದಾಗ ಬಹಳ ರೀತಿಯಾದಂಥ ಬದಲಾವಣೆ ಈ ಶೋನಲ್ಲಿ ಇರುತ್ತೆ. ಹಿಂದೆ ಇದ್ದ ಕಲಾವಿದರು ಇರಲಿಲ್ಲ. ಈ ಬಾರಿ ಗಿಚ್ಚಿಗಿಲಿ ಸೇರಿದಂತೆ ಬೇರೆ ಬೇರೆ ರೀತಿಯಾದಂಥ ಕಾಮಿಡಿ ಶೋನಲ್ಲಿ ಕಾಣಿಸ್ಕೊಂಡವರು ಒಂದಷ್ಟು ಮಂದಿ ಇದ್ದರು. ಕೆಲವರು ಅಸಮಾಧಾನವನ್ನು ಹೊರಹಾಕಿದ್ರು. ಶ್ವೇತಾ ಚಂಗಪ್ಪ ಆಗಲಿ, ಮಂಡ್ಯ ರಮೇಶ್ ಅವರಾಗಿರಲಿ, ಅಥವಾ ಇಂದ್ರಜಿತ್ ಲಂಕೇಶ್ ಅವರಾಗಿರಲಿ, ಇವ್ರು ಯಾರೂ ಇರಲಿಲ್ಲ. ಯಾಕೆ ಹಳೆ ಕಲಾವಿದರು ಇಲ್ಲ, ಅವ್ರು ಇರಬೇಕಾಗಿತ್ತು ಅನ್ನೋದನ್ನು ಕೂಡ ಬಹುತೇಕ ಮಂದಿ ಹೇಳಿದರು. ಇದೆಲ್ಲದರ ನಡುವೆಯೂ ಕೂಡ ಹೇಗೋ ಈ ಕಾರ್ಯಕ್ರಮ ಸಾಗ್ತಾ ಇತ್ತು. ಆದರೆ ಇದೀಗ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಟ್ರು. ಯಾಕಿಷ್ಟು ಬೇಗ ತರಾತುರಿಯಲ್ಲಿ ಮುಗಿಸಿದ್ರು ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಇದಕ್ಕೆ ಮಜಾ ಟಾಕೀಸ್ ಆಗಲಿ ಅಥವಾ ಕಲರ್ಸ್ ಕನ್ನಡ ಆಗಲಿ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಆದರೆ ಇದೀಗ ತರಂಗ ವಿಶ್ವ ಅವರು ಮಜಾ ಟಾಕೀಸ್ ಯಾಕಷ್ಟು ಬೇಗ ಮುಕ್ತಾಯ ಆಯಿತು ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ನೋಡಬೇಕು ಅಂತ ಹೇಳಿದ್ರೆ ತರಂಗ ವಿಶ್ವ ಅವರು ಮಜಾ ಟಾಕೀಸನ್ನು ವೈಂಡ್ ಅಪ್ ಮಾಡೋದಕ್ಕಿಂತ ಮುಂಚಿತವಾಗಿ, ಅಂದರೆ ಈ ಚಾನಲ್ನಲ್ಲಿ ವೈಂಡ್ ಅಪ್ ಮಾಡೋದಕ್ಕಿಂತ ಮುಂಚಿತವಾಗಿಯೇ ಅವರು ಮಜಾ ಟಾಕೀಸಿಂದ ಹೊರಗಡೆ ಬಂದುಬಿಡ್ತಾರೆ. ಅನೇಕರಿಗೆ ಈ ಪ್ರಶ್ನೆ ಇತ್ತು, ಯಾಕೆ ವಿಶ್ವ ಅವರು ಹೇಳ್ದೆ ಕೇಳದೆ ಮಜಾ ಟಾಕೀಸಿಗೆ ಗುಡ್ ಬೈ ಹೇಳಿ ಹೊರಗೆ ಬಂದುಬಿಟ್ರು, ಅಂಥದ್ದು ಏನಾಯಿತು, ಏನಾದರೂ ಸಮಸ್ಯೆ ಆಯಿತಾ, ಜಗಳ ಆಯಿತಾ, ಗಲಾಟೆ ಆಯಿತಾ, ಅಸಮಾಧಾನ ಇದೆಯಾ, ಬೇಸರ ಇದೆಯಾ, ಆ ಕಾರಣಕ್ಕಾಗಿಯೇ ಹೇಳ್ದೆ ಕೇಳದೆ ಮಜಾ ಟಾಕೀಸಿಂದ ಹೊರಗಡೆ ಬಂದುಬಿಟ್ರಾ ಅನ್ನೋದು ಪ್ರಶ್ನೆ ಆಗಿತ್ತು. ಆದರೆ ಎಲ್ಲಿಯೂ ಯಾವುದಕ್ಕೂ ಉತ್ತರ ಕೊಡದಂಥ ತರಂಗ ವಿಶ್ವ ಅವರು ಮೊಟ್ಟ ಮೊದಲ ಬಾರಿಗೆ ಆಗಿದೆ ಅನ್ನೋದನ್ನು ಹೇಳಿದ್ದಾರೆ. ಹೌದು, ಮೊದಲು ಬರ್ತಾ ಇದ್ದಂಥ TRP ಮಜಾ ಟಾಕೀಸಿಗೆ ಈಗ ಶುರುವಾದಂಥ ಮಜಾ ಟಾಕೀಸಿಗೆ ಬರಲೇ ಇಲ್ಲ. ಬಹಳ ಅಜಗಜಾಂತರ ವ್ಯತ್ಯಾಸ ಆಯಿತು. ಮೊದಲಿಂದ ಕೊನೆಯವರೆಗೂ TRP ಮೇಲೆ ಏಳಲೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏಳಲಿಲ್ಲ. ಇನ್ನು ಯಾವುದೇ ಸಿನಿಮಾ ತಂಡದವರು ಪ್ರಮೋಷನಿಗೆ ಅಂತ ಮಜಾ ಟಾಕೀಸನ್ನು ಒಪ್ಪಿಕೊಂಡು ಬರಲೂ ಇಲ್ಲ. ಅಲ್ಲಿಗೆ ಕಮರ್ಷಿಯಲ್ ಕೂಡ ಸಿಗಲೇ ಇಲ್ಲ. ಮೊದಲು ರೀಚ್ ಆಗ್ತಾ ಇದ್ದ ಹಾಗೆಯೇ ಈ ಬಾರಿ ಜನರಿಗೆ ರೀಚ್ ಆಗೋದ್ರಲ್ಲಿ ಕಂಪ್ಲೀಟ್ ಆಗಿ ಮಜಾ ಟಾಕೀಸ್ ಎಡವಿ ಹೋಯಿತು. ಹೊಸ ಟೀಮ್ ಕಟ್ಟಿದ್ದು ಸಮಸ್ಯೆ ಆಯಿತು. ಮೊದಲಿದ್ದವರು ರಿಜಿಸ್ಟರ್ ಆಗಿದ್ರು, ಜನರಿಗೆ ಇಷ್ಟ ಆಗಿದ್ರು. ಅದೇ ಟೀಮ್ ಮುಂದುವರ್ಕೊಂಡು ಹೋಗಿದ್ರೆ ಚೆನ್ನಾಗೂ ಇರ್ತಿತ್ತು. ಆದರೆ ಈಗ ಹೊಸ ಟೀಮ್ ಆಗಿದ್ದರಿಂದ ಜನರಿಗೆ ಅದು ರೀಚು ಆಗಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ತರಂಗ ವಿಶ್ವ ಅವರು ಮಜಾ ಟಾಕೀಸನ್ನು ಬಿಡೋದಕ್ಕೆ ಇದ್ದಂಥ ಒಂದೇ ಒಂದು ಪ್ರಮುಖವಾದಂಥ ಕಾರಣವನ್ನು ಯಾವುದೇ ಮುಚ್ಚುಮರೆಗಿಲ್ಲದೆ, ಯಾವುದೇ ಅಂಜಿಕೆ ಅಳುಕಿಲ್ಲದೆ, ಹೆದರಿಕೆ ಬೇಸರ ಇಲ್ಲದೆ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ನಿಜವಾಗ್ಲೂ ಆ ಕಾರಣವೇ ಇರಬಹುದು ಅನ್ನೋದು ಕೂಡ ಇದೀಗ ಎಲ್ರಿಗೂ ಅನಿಸ್ತಾ ಇದೆ. ಅಷ್ಟಕ್ಕೂ ತರಂಗ ವಿಶ್ವ ಅವರು ಮಜಾ ಟಾಕೀಸನ್ನು ಮುಗಿಸೋಕೆ ಕಾರಣವಾಗಿದ್ದು ಆ ಒಂದು ವಿಚಾರ ಅಂತ ಹೇಳಿದ್ದಾರೆ. ಹಾಗಿದ್ರೆ ಆ ಒಂದು ವಿಚಾರ ಯಾವುದು ಅನ್ನೋದು ನಿಮಗೂ ಕೂಡ ಸಹಜವಾಗಿ ಕುತೂಹಲ ಆಗ್ತಾ ಇರ್ಬೋದು. ಅದು ಬೇರೆ ಯಾವುದೇ ವಿಚಾರ ಅಲ್ಲ, ಅದು ಮಜಾ ಟಾಕೀಸ್ನಲ್ಲಿ ಮೊದಲಿನ ಥರ ಕಂಟೆಂಟ್ ಇರಲೇ ಇಲ್ಲ. ಇತ್ತೀಚೆಗೆ ಬರೀ ಡಬಲ್ ಮೀನಿಂಗೇ ಇರ್ತಿತ್ತು. ಗೆಸ್ಟ್ಗಳ ಮುಂದೆ ಡಬಲ್ ಮೀನಿಂಗ್ ಮಾತಾಡ್ತಾಯಿದ್ರು. ಅದಲ್ಲದೆ ಈ ಸ್ಕ್ರಿಪ್ಟೇ ಡಬಲ್ ಮೀನಿಂಗ್ ಇರ್ತಿತ್ತು. ಬರ್ತಾ ಬರ್ತಾ ತೀರಾ ವಲ್ಗರ್ ಅನಿಸ್ತಿತ್ತು, ತೀರಾ ಡಬಲ್ ಮೀನಿಂಗ್ ಅನಿಸ್ತಿತ್ತು. ಮನೆ ಮಂದಿ ಎಲ್ಲ ಕೂತು ನೋಡೋದಕ್ಕೆ ನಾಚಿಕೆ ಆಗ್ತಾಯಿತ್ತು. ಮಾತಾಡ್ತಾ ಮಾತಾಡ್ತಾ ಏನೇನೋ ಮಾತಾಡ್ಬಿಡ್ತಾ ಇದ್ರು. ಇದು ಆ ಮಟ್ಟಿಗೆ ಆ ಕ್ಷಣಕ್ಕೆ ನಗು ತರಿಸಿದ್ರು ಮನೆಯಲ್ಲಿ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಮಕ್ಕಳು, ಹೀಗೆ ಇಡೀ ಫ್ಯಾಮಿಲಿ ಕೂತು ನೋಡೋದಕ್ಕೆ ತೀವ್ರ ಅಂದರೆ ತೀವ್ರ ಮುಜುಗರ ಆಗೋತೊಡಗಿತ್ತು. ಹಾಗಾಗಿ ಮಜಾ ಟಾಕೀಸ್ ಅಂದರೆ ಮೊದಲು ಎಷ್ಟು ಪ್ರೀತಿಯಿಂದ, ಎಷ್ಟು ಕ್ಯೂರಿಯಾಸಿಟಿಯಿಂದ ಕೂರ್ತಿದ್ರು ಆ ಜನಗಳು ಅಸಡ್ಡೆ ತೋರ್ಸೋಕೆ ಶುರು ಮಾಡಿದ್ರು. ಅಯ್ಯೋ, ಇನ್ನೇನು ಮಜಾ ಟಾಕೀಸ್ ಶುರು ಆಗುತ್ತೆ, ಇನ್ನೇನು ಡಬಲ್ ಮೀನಿಂಗ್ ಶುರು ಆಗುತ್ತೆ, ಬೇರೆ ಚಾನಲ್ ಹಾಕೋಣ ಅಂತ ಬೇರೆ ಚಾನಲ್ ಹಾಕೋಕೆ ಶುರು ಮಾಡಿದ್ರು. ಕಂಟೆಂಟ್ ಏನೂ ಇರಲೇ ಇಲ್ಲ. ಒಳ್ಳೆ ಟೊಳ್ಳು ಪೊಳ್ಳು ಕಂಟೆಂಟ್ಗಳನ್ನು ಹಾಕ್ತಾಯಿದ್ರು. ಡಬಲ್ ಮೀನಿಂಗ್ ಮಾತಾಡಿದ ತಕ್ಷಣ ಜನ ನೋಡ್ತಾರೆ ಅಥವಾ ಕಾರ್ಯಕ್ರಮ ಹಿಟ್ ಆಗುತ್ತೆ ಅನ್ನೋದು ತಪ್ಪು. ಮೊದಲೆಲ್ಲ
ಅಲ್ಲೆಲ್ಲ ಒನ್ ಲೈನ್ ಪಂಚ್ ಎಲ್ಲ ಇರ್ತಿತ್ತು. ಸೃಜನ್ ಲೋಕೇಶ್ ಅಲ್ಲೇ ನಿಂತು ಅಲ್ಲೇ ಡೈಲಾಗ್‌ಗಳನ್ನ ಹೊಡಿತಾ ಇದ್ರು. ಅದು ರೀಚ್ ಆಗ್ತಾ ಇತ್ತು. ಸ್ಕ್ರಿಪ್ಟ್ ಚೆನ್ನಾಗಿರ್ತಿತ್ತು. ಆದರೆ ಈ ಬಾರಿ ಡಬಲ್ ಮೀನಿಂಗ್ ಒಂದೇ ಬೇಸಾಗಿತ್ತು. ಇದು ನನಗೂ ಕೂಡ ಸಮಸ್ಯೆ ಆಯಿತು. ನನಗೂ ಕೂಡ ಇಷ್ಟ ಆಗಲಿಲ್ಲ. ಇಲ್ಲಿವರೆಗೂ ನಾನು ಸಂಪಾದಿಸಿದ್ದು ಒಂದಷ್ಟು ಹೆಸರುಗಳಿದೆ. ಒಂದು ಒಳ್ಳೆ ಇಮೇಜನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಕೆರಿಯರನ್ನು ಶುರು ಮಾಡ್ಕೊಂಡಿದ್ದೇನೆ. ಸೊ ನಾನು ಇಲ್ಲಿ ಡಬಲ್ ಮೀನಿಂಗ್ ಮಾತಾಡಿ, ಇನ್ನೇನೋ ಮಾತಾಡಿ, ಅದು ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಪಾಸ್ ಹಾಕೋದು ನನಗೂ ಕೂಡ ಇಷ್ಟ ಆಗಲಿಲ್ಲ. ಹೋಗ್ತಾ ಹೋಗ್ತಾ ಅದ್ಯಾಕೋ ಗೊತ್ತಿಲ್ಲ ಮಜಾ ಟಾಕೀಸ್‌ನಲ್ಲಿ ಇರಬೇಕು ಅಂತ ನನಗೆ ಅನಿಸ್ಲೇ ಇಲ್ಲ. ಆ ಡಬಲ್ ಮೀನಿಂಗನ್ನು ನಾನೇ ಮಾಡಬೇಕು ಅಂತಲ್ಲ, ಬೇರೆ ಯಾರಾದರೂ ಮಾಡ್ತಾರೆ ಅನ್ನೋದು ಕೂಡ ಅನಿಸ್ತು. ಆ ಕಾರಣಕ್ಕಾಗಿ ನನಗೆ ಬೇಸರ ಆಗಿ ಗುಡ್ ಬೈ ಹೇಳಿದೆ. ಹಾಗೆ ಹೇಳಿ ಸ್ವಲ್ಪ ದಿನಕ್ಕೆ ಮಜಾ ಟಾಕೀಸನ್ನೇ ಮುಗಿಸ್ಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದು ಮುಗಿಸಿದ್ರು ಅನ್ನೋದನ್ನು ಇದೀಗ ತರಂಗ ವಿಶ್ವ ಅವರು ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಮಜಾ ಟಾಕೀಸ್‌ನಲ್ಲಿ TRP ಅನ್ನೋದು ಇರಲೇ ಇರಲಿಲ್ಲ. ಸಂಪೂರ್ಣವಾಗಿ ನೆಲಕಚ್ಚಿ ಹೋಗ್ಬಿಟ್ಟಿತ್ತು. ಇದರಿಂದ ಸಹಜವಾಗಿ ಚಾನಲ್ ಅವರು ಕೂಡ ಈ ಕಾರ್ಯಕ್ರಮ ಬೇಕಾ ಅಂತ ಯೋಚಿಸಿರ್ತಾರೆ. ಸೃಜನ್ ಸಾಕಷ್ಟು ರೀತಿಯಾದಂಥ ಕನಸನ್ನು ಇಟ್ಕೊಂಡು ಈ ಕಾರ್ಯಕ್ರಮ ಶುರು ಮಾಡಿದರು. ಎಲ್ಲವೂ ಚೆನ್ನಾಗಿತ್ತು. ತಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಜನರನ್ನು ರೀಚ್ ಆಗಿತ್ತು. ಆದರೆ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಆದಮೇಲೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಸೃಜನಿಗೆ ಬರಲಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಾವಿದರನ್ನು ಬದಲು ಮಾಡಿದ್ದು, ಡಬಲ್ ಮೀನಿಂಗ್ ಓವರ್ ಆಗಿ ಮಾತಾಡಿದ್ದು, ಇದಕ್ಕೆಲ್ಲ ಸಮಸ್ಯೆಗೆ ಕಾರಣ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.